ಅಬುದಾಬಿಯಲ್ಲಿ ಕನ್ನಡಿಗನಿಗೆ ಅದೃಷ್ಟ ಒಲಿದಿದೆ. ಲಕ್ಕಿ ಡ್ರಾನಲ್ಲಿ ಸಿಕ್ತು 49 ಕೋಟಿ ಬಹುಮಾನ. ಉಡುಪಿಯ ಕಾಪುವಿನ ಶಾಂತನು ಶೆಟ್ಟಿಗಾರ್ಗೆ ಬಂಪರ್ ಹೊಡೆದಿದೆ, ಲಾಟರಿ ಹೊಡೆದಿದೆ. ಅಬುದಾಬಿಯಲ್ಲಿ ನಡೆಯುವಂತ ಬಿಗ್ ಟಿಕೆಟ್ ಲಕ್ಕಿ ಡ್ರಾ ನೇರ ಪ್ರಸಾರದ ಡ್ರಾನಲ್ಲಿ ಈ ಬಹುಮಾನವನ್ನ ಶಾಂತನು ಶೆಟ್ಟಿಗಾರ್ಗೆ ಘೋಷಣೆ ಮಾಡಲಾಗಿದೆ. ಈ ವಿಷಯ ಅವ್ರ ಮನೇಲಿ ಗೊತ್ತಾಗ್ತಾ ಇದ್ದಂಗೆ ಸಂಭ್ರಮನೋ ಸಂಭ್ರಮ. ಭಾರತೀಯ ಕರೆನ್ಸಿ ಪ್ರಕಾರ ಸುಮಾರು 12,000 ರೂಪಾಯಿ ಮೌಲ್ಯದ ಟಿಕೆಟ್ ಅದು. ಸ್ನೇಹಿತನ ಜೊತೆ ಸೇರಿ ಟಿಕೆಟ್ ಅನ್ನ ಶಾಂತನು ಖರೀದಿ ಮಾಡಿದರು. 500 ದಿರ್ಹಂ ಪಾವತಿಸಿ ಲಾಟರಿಯನ್ನ ಖರೀದಿ ಮಾಡಿದ್ರು. ಈಗ ಲಕ್ಕಿ ಡ್ರಾನಲ್ಲಿ ಅವ್ರ ಹೆಸರು ಅನೌನ್ಸ್ ಆಗಿದೆ. 49 ಕೋಟಿ ಬಹುಮಾನ ಸಿಕ್ಕಿದೆ. Congratulations! That is the 20 million dirham number. 305810. You didn't wait until the end of the month. You can wait to buy your winning ticket. It was bought on the 20th day of January. The name of our 20 million dirham winner is Shantanu Shettigar. Shantanu Shettigar. Now, Shantanu lives in a lucky place tonight. Sharjah. Oman. Oh. And Shantanu lives in Oman. And Shantanu is from India! Congratulations, Shantanu! Hi, Shantanu, this is Richard, and I'm with... Bushra. Hello, Shantanu. Good evening. Namaste. Namaste, how are you? Hey, we're good! Are you watching the Big Ticket live draw right now? No. Oh, you should! Yes? Yes, because you are the star! You just won 20 million dirhams! Congratulations, Oh my God, seriously? Qatar! Congratulations. Seriously? Mabruk. Seriously. You are breaking news! You are live right now on the show. Thank you. Shantanu, we know you're in Muscat right now, aren't you? Yes, I'm in Moscow right now. And you're originally from India, I think. Yes, I'm from India. Whereabouts? From Kerala? No, I'm from Bangalore. Oh, Bangalore. Okay, that's a lucky It is. place too. And Shantanu, how long have you been buying big tickets? I'm buying since 5 years, madam. Since 5 years, and you've already won our jackpot tonight. Oof. I can't believe. So, Shantanu, are you sharing the ticket with others, or it's only for you? No, actually, me and my friend, we are purchasing since 5 years this one actually. So just One two of my of friends you? is there. 2 people, yes. Oh, that's 10 million dirham each. Wow. yes, like Bushra, she's good with her maths. Yeah. 10 million each. Only with millions. And what sort of job do you do in Muscat, Shantanu? Yes, I'm working in a retail sector, sir, actually. In the retail sector, Oh, that's wow. where we all start sometime. Bushra. Yeah, We all do. Yes. Shantanu, what's your plan? How you will be spending 10 million dirhams? So I don't know actually. It's like a big surprise. ಇದು ಲಕ್ಕಿ ಡ್ರಾ ಗೆದ್ದಂತ ಸಂದರ್ಭದಲ್ಲಿ ಇನ್ನು ಉಡುಪಿಯ ಶಾಂತನು ಶೆಟ್ಟಿಗಾರ್ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇದೆ. ಅವನ ಮನೆಯವ್ರನ್ನ ನಮ್ಮ ರಿಪೋರ್ಟರ್ ಗಣೇಶ್ ಸಾಯ್ಬರ್ಕಟ್ಟೆ ಮಾತಾಡ್ಸಿದ್ದಾರೆ. ಯಾವ ತರ ಸಂತಸ ವ್ಯಕ್ತಪಡಿಸಿದ್ದಾರೆ ನೋಡೋಣ. ಅದೃಷ್ಟ ಅನ್ನೋದೇ ಹಾಗೆ, ಯಾರಿಗೆ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ ಹೇಳಿ ಕೂಡ ಸಾಧ್ಯವಾಗುವುದಿಲ್ಲ. ಅದರಂತೆ ಕರಾವಳಿಯ ಹುಡುಗ ಅಬುಧಾಬಿಯಲ್ಲಿ ಕೋಟ್ಯಾಂತರ ರೂಪಾಯಿ ಲಾಟರಿ ಮೂಲಕ ಗೆದ್ದಿದ್ದಾನೆ. ಒಂದಿಷ್ಟು ಸುದ್ದಿ ಆಗ್ತಿದ್ದೆ. ಆ ನಿಟ್ಟಿನಲ್ಲಿ ಅವರ ಮನೆಯವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡುವ. ಅವರ ತಮ್ಮ ನಮ್ಮ ಜೊತೆ ಇರುವಂಥದ್ದು. ತಮಗೆ ಯಾವ ಸಂದರ್ಭದಲ್ಲಿ ಈ ಮಾಹಿತಿ ಸಿಕ್ಕಿರುವಂಥದ್ದು? ನನಗೆ ಲಾಟ್ರಿ ಟಿಕೆಟ್ ಡ್ರಾ ಆದ ಕೂಡಲೇ ಅವರ ಗಲ್ಫ್ ನ್ಯೂಸ್ ಪ್ರಕಾರ ನನಗೆ ವಾಟ್ಸಪ್ ಮೂಲಕ ಈ ನ್ಯೂಸ್ ಗೊತ್ತಾಗಿದೆ. ಅಂದರೆ ಎಷ್ಟು ಹಣ ಮತ್ತೆ ಅವರಿಗೆ ಲಾಟ್ರಿ ತೆಗೆದುಕೊಳ್ಳುವಂಥ ಈ ಹಿಂದೆ ತಗೊಂಡುಕೊಂಡಿದ್ರ ಹೇಗೆ? ಸೊ ವಿನ್ನಿಂಗ್ ಅಮೌಂಟ್ ಇದ್ದದ್ದು 49 ಕೋಟಿಗಳು ಇಂಡಿಯನ್ ಕರೆನ್ಸಿ ಪ್ರಕಾರ.
ಮತ್ತು ಅವರು ಒಂದು ಸತತ 5 ವರ್ಷಗಳಿಂದ ಈ ಲಾಟ್ರಿ ಟಿಕೆಟನ್ನು ಪರ್ಚೇಸ್ ಮಾಡ್ತಾ ಇದ್ರು. ಅಂದ್ರೆ ಅವರ ಸ್ನೇಹಿತರ ಜೊತೆಗೆ ಒಟ್ಟು ಸೇರಿ ತಗೊಂಡಿರುವಂಥದ್ದು, ಅಂದ್ರೆ ಅರ್ಧ ಪಾಲು ಅವರಿಗೆ ಕೊಡ್ತೇನೆ ಅಂತುವಂತ ಒಂದು ಒಳ್ಳೆ ಹೇಳಿಕೆ ಸಹ ಕೊಟ್ಟಿರುವಂಥದ್ದು. ಹೌದು, ಅವರು ಈ 5 ವರ್ಷಗಳಿಂದ ಸಹ ತನ್ನ ಸ್ನೇಹಿತರ ಜೊತೆ ಈ ಒಂದು ಲಾಟ್ರಿ ಟಿಕೆಟನ್ನು ಪರ್ಚೇಸ್ ಮಾಡ್ತಾ ಇದ್ರು. ಸೊ ಈ ವಿನ್ನಿಂಗ್ ಅಮೌಂಟ್ ಕೂಡ ಅವರು ಖಂಡಿತ ಅವರೊಟ್ಟಿಗೆ ಶೇರ್ ಮಾಡ್ತಾ ಇದ್ದಾರೆ. ಎಸ್, ಮಗನ ಗೆಲುವು ತಮಗೆ ಬಹಳಷ್ಟು ಸಂತೋಷವನ್ನು ಕೊಟ್ಟಿದೆ. ಅವರು ಬಹಳಷ್ಟು ಕಷ್ಟದ ದಿನಗಳಲ್ಲಿ ಒಂದಿಷ್ಟು ಕಷ್ಟದ ಸಮಯದಲ್ಲಿ ಅಬುದುಬೈಗೆ ಹೋಗಿರುವಂಥದ್ದು. ತಮ್ಗೆ ಏನು ಅನಿಸುತ್ತೆ ಈ ಸಂದರ್ಭ? ನನಗೆ ಅಲ್ಲಿ ತುಂಬ ಖುಷಿ ಆಗ್ತಿದೆ. ಕಷ್ಟಪಟ್ಟು ಹೋಗಿದ್ದಾನೆ, ಮತ್ತು ಒಳ್ಳೆ ರೀತಿಯಲ್ಲಿ ಇದ್ದಾನೆ. ಎಲ್ಲರ ಜೊತೆ, ಫ್ಯಾಮಿಲಿ ಜೊತೆ ಮತ್ತು ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ಒಳ್ಳೆ ಇದ್ದಾನೆ. ಮತ್ತು ಅವನು ನಮಗೆ ಮೊಮ್ಮಗಳು ಬಂದ ನಂತರ ಇದು ಒಂದು ಸಿಕ್ಕಿದ್ದು ನಮ್ಮ ಪುಣ್ಯ. ಅವರ ಬಾಲ್ಯದ ಚಟುವಟಿಕೆಗಳು ಅಂದ್ರೆ ಬಹಳಷ್ಟು ಆಕ್ಟಿವ್ ಆಗಿದ್ರು, ಸ್ಪೋರ್ಟ್ಸ್ ಸಹಿತ ಎಲ್ಲದರಲ್ಲೂ ಮುಂದಿದ್ರು ಅಂತ. ತಮ್ಮ ಮಗನ ಚಟುವಟಿಕೆಗಳ ಬಗ್ಗೆ ಹೇಳೋದಾದ್ರೆ? ಚಟುವಟಿಕೆ ತುಂಬ ಇದ್ದಿದ್ದಾನೆ ಎಲ್ಲರ ಜೊತೆ, ಮತ್ತು ಓದೋದ್ರಲ್ಲಿ ಫಸ್ಟ್ ಎಲ್ಲ ಇದ್ದಾನೆ. ಮತ್ತು ಅಷ್ಟೇನು, ಮತ್ತು ನಮಗೆ ಜಾಸ್ತಿ ಎಲ್ಲ ಒಟ್ಟಿಗೆ ಅಂದರೆ ತುಂಬ ಇದಲ್ಲ, ದೂರ ದೂರ ಕಾಲೇಜೆಲ್ಲ ಇಲ್ಲಿ ಹೋಗುವ ಅಷ್ಟೇ. ತಮ್ಮ ಮನೆಗೆ ಅದೃಷ್ಟ ಲಕ್ಷ್ಮಿ ಒಳ್ದು ಬಂದಿದ್ದಾಳೆ. ಇಲ್ಲಿ ನೋಡಿದಾಗ ಒಂದಿಷ್ಟು ದೈವ ದೇವರುಗಳು ಇದ್ದಾವೆ, ಅಂದ್ರೆ ದೈವ ಪ್ರೇರಣೆಯಿಂದ ಆಗಿರುವಂಥದ್ದು. ಹೇಗೆ ಇದು ಎಲ್ಲ ಆದದ್ದು ದೈವ ಪ್ರೇರಣೆಯಿಂದ. ಇದು ನನ್ನ ಮನಸ್ಸಿನಲ್ಲಿ ಹೇಳುವಂಥದ್ದು. ಈಗ ಭಾಗ್ಯಲಕ್ಷ್ಮಿ ಒಲಿದು ಬಂದಿದೆ, ಅದೇ ರೀತಿ ನಮ್ಮ ಮನೆಯಲ್ಲಿ ಹುಟ್ಟಿದಂಥ ಆ ಮಗು ಕೂಡ ಭಾಗ್ಯಲಕ್ಷ್ಮಿ. ಆದ್ದರಿಂದ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಮತ್ತೆ ಏನು ಹೇಳಲಿಕ್ಕೆ ಸಾಧ್ಯ ಉಂಟು? ನಿಮ್ಮ ಮನೆಯಲ್ಲಿ ಯಾವ ದೈವಗಳಿತ್ತು? ನಮ್ಮ ಮನೆಯಲ್ಲಿ ಇಲ್ಲಿ ಮೊದಲಾಗಿ ಅಮ್ಮನೂರು ಅಂದರೆ ದುರ್ಗಾ ಪರಮೇಶ್ವರಿ, ಆಮೇಲೆ ವರ್ಷೆ, ಆಮೇಲೆ ಪಂಜುರ್ಲಿ, ಆಮೇಲೆ ಚೌಂಡಿ, ಜಾಲಬೈಕರ್ದಿ, ಈ ಎಲ್ಲ ದೈವಗಳು ಇದನ್ನು ನಾವು ಸದಾ ಕಾಲದಲ್ಲಿ ಮಾಡುತ್ತಾ ಇದ್ದೇವೆ. ಹಾಗಿರುವಾಗ ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ ಎನ್ನುವಂಥ ಒಂದು ಭರವಸೆ. ಎಸ್, ಇದು ಶಂತನು ಅವರ ಫ್ಯಾಮಿಲಿಯವರ ಸಂತೋಷದ ಕ್ಷಣ. ಗಣೇಶ್ ಸಾಹೇಬ್ರಗಟ್ಟೆ, ನ್ಯೂಸ್ 18 ಉಡುಪಿ.